ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸಾಯಿ ಟೆಕ್ ಪಾರ್ಕ್. ನಾನು ನಿಮ್ಮ ರಂಜಿತ್. ಸೊ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಕಾಪಿ ಪೇಸ್ಟ್ ಜಾಬ್ ಯಾವ ಥರ ಮಾಡಬೇಕು, ಇಲ್ಲಿ ನೀವು ಮನಿನ ಅರ್ನ್ ಯಾವ ಥರ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಇಲ್ಲಿ ಕಾಮೆಂಟ್ ಮಾಡಿ. ಫಸ್ಟು ಇಲ್ಲಿ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಪೇಯ್ಡ್ ಫಾರ್ ಆರ್ಟಿಕಲ್ಸ್ ಅಂತ ಟೈಪ್ ಮಾಡಿ. ಇಲ್ಲಾಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೋ ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಫಸ್ಟು ನಿಮ್ಮ ನೇಮನ್ನು ಕೊಡಿ ಮತ್ತು ಯೂಸರ್ ನೇಮನ್ನು ಕೊಡಿ. ನಿಮ್ಮ ಒಂದು ಮೇಲ್ ಅಡ್ರೆಸ್ ಕೊಡಿ, ಅಂದರೆ ಇಮೇಲ್ ID ಕೊಡಿ ಮತ್ತು ಪಾಸ್ವರ್ಡ್ ಕೊಡಿ. ಪಾಸ್ವರ್ಡ್ ನೀವು 2 ಟೈಮ್ಸನ್ನು ಕೊಡಬೇಕಾಗುತ್ತೆ. ಕೊಟ್ಬಿಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರೋಂಥ ಮೇಲ್ ID ಒಂದು ಮೇಲ್ ಬರುತ್ತೆ. ಆ ಒಂದು ಮೇಲ್ನ ಕ್ಲಿಕ್ ಮಾಡಿ ಕನ್ಫರ್ಮ್ ಇಮೇಲ್ನ ಕ್ಲಿಕ್ ಮಾಡಿದ್ರೆ ಒಂದು ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಮತ್ತೆ ಲಾಗಿನ್ ಕೊಡಿ. ಸೊ ಲಾಗಿನ್ ಕೊಟ್ಟಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾವು ಫಸ್ಟು ತಿಳ್ಕೊಬೇಕಾಗಿದ್ದೇನೆಂದರೆ, ನೀವೇನಾದ್ರು ಇಲ್ಲಿ ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ರೆ ಸ್ವಲ್ಪ ಟೈಮನ್ನು ತಗೊಳುತ್ತೆ. ಬಿಕಾಸ್ ಆಫ್ ಕೋವಿಡ್-19 ಆಲ್ ಎಂಪ್ಲಾಯ್ಸ್ನ ಲೀವ್, ಅಂದರೆ ಸಮ್ ಎಂಪ್ಲಾಯ್ಸ್ ಅನ್ನೋದು ಇಲ್ಲಿ ಲೀವಲ್ಲಿದ್ದಾರೆ. ಸೊ ಅದಕ್ಕೆ ನಿಮಗೆ ಒಂದು ಆರ್ಟಿಕಲ್ ಅನ್ನೋದು ರಿವ್ಯೂ ಏನಿರುತ್ತೆ, ಆ ರಿವ್ಯೂ ಪ್ರೊಸೆಸ್ಸು ಸ್ವಲ್ಪ ಡಿಲೇ ಆಗುತ್ತೆ. ಲೈಕ್ ನಾರ್ಮಲ್ ಡೇಸಲ್ಲಾದರೆ 1 to 2 days, ಅಂದರೆ ವಿತಿನ್ 24 hours to 48 hours ಆಗ್ಬಿಡ್ತಿತ್ತು. ಸೊ ಇವಾಗ ಏನಾಗ್ತಿದೆ ಅಂದರೆ ಅಪ್ ಟು ನಿಮಗೆ 3 days to 4 days, ಅಂದರೆ ಅಪ್ ಟು ನಿಮಗೆ 1 weekವರೆಗೂ ರಿವ್ಯೂ ಟೈಮ್ ಅನ್ನೋದು ತಗೊಳ್ತಿದೆ. ಸೊ ನಿಮಗೆ ಇನ್ನೊಂದು ಇಲ್ಲಿ ಆಥರ್ ಗೈಡ್ ಅಂತ ಕೊಟ್ಟಿದ್ದಾರೆ. ಆಥರ್ ಗೈಡನ್ನು ನೀವು ಕಂಪ್ಲೀಟಾಗಿ ಓದಲೇಬೇಕಾಗುತ್ತೆ. ಆಥರ್ ಗೈಡ್ ಅಂದರೆ ಏನಂದರೆ, ಇಲ್ಲಿ ನೀವು ಏನಾದರೂ ಯಾವ ಥರ ನೀವಿಲ್ಲಿ ವೀಡಿಯೋಸ್ನ ನೀವು ಯಾವ ಥರ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಬೇಕು, ಯಾವ ಥರ ಟಾಪಿಕ್ಸ್ನ ಇಲ್ಲಿ ಬರಿಬೇಕು ಅನ್ನೋದು ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಇವತ್ತು ನಿಮಗೆ ಒಂದು ವೀಡಿಯೋನ ಕೊಟ್ಟಿದ್ದಾರೆ. ಈ ವಿಡಿಯೋ ಬೇಕಾದ್ರೆ ನೀವು ವಾಚ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಒಂದು ಟೆಕ್ಸ್ಟ್ ಇದೆ, ಈ ಟೆಕ್ಸ್ಟ್ ಬೇಕಾದ್ರೆ ನೀವು ಓದ್ಬೋದು. ನಾನಿಲ್ಲಿ ಮೇನ್ ಓದ್ತೀನಿ. ಮೇನ್ ಏನು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಆರ್ಟಿಕಲ್ಸ್ ಯಾವ ಥರ ಇರಬೇಕು ಅಂದರೆ, ಇಲ್ಲಿ ಟಾಪ್ ಲಿಸ್ಟ್ ಫ್ರಮ್, ಅಂದರೆ ಟಾಪ್ ಲಿಸ್ಟಲ್ಲಿ ಯಾರಿದ್ದಾರೆ, ಟಾಪ್ 10 ಯಾವುದು, ಟಾಪ್ 5 ಫಾರ್ ಎಕ್ಸಾಂಪಲ್, ಟಾಪ್ 10 ಕಾರ್ಸ್, ಟಾಪ್ 5 ಮೊಬೈಲ್ ಆ್ಯಪ್ಸ್, ಈ ಥರ ಇರಬೇಕು. ಮತ್ತು ಹೌ ಟು ಅರ್ನ್ ಮನಿ, ಹೌ ಟು ಮೇಕ್ ವೆಬ್ಸೈಟ್. ಸೊ ಈ ಥರ ಒಂದು ಹೌ ಟು ಅನ್ನೋದ್ರ ಮೇಲೆ ನೀವು ಟಾಪಿಕ್ಸನ್ನು ಬರೀಬೇಕು. ಇನ್ನೊಂದೇನೆಂದರೆ ವಾಟ್ ಈಸ್ MS Word, ವಾಟ್ ಈಸ್ MS Excel, ಸೊ ವಾಟ್ ಈಸ್ MS Office. ಸೊ ಈ ಥರ ಒಂದು ಟಾಪಿಕ್ಸ್ ಮೇಲೆ ನೀವು ಮಾಡಬೇಕಾಗುತ್ತೆ. ಮತ್ತು ನಾನು ಮುಂಚೆ ಹೇಳಿದೆ ನಿಮಗೆ ಟಾಪ್ 10, ಟಾಪ್ 20 ಮತ್ತು ಟಾಪ್ 30, ಟಾಪ್ 5 ಈ ಥರ ಒಂದು ಕ್ಯಾಟಗರೀಸ್ ಮೇಲೆ ನೀವು ಆರ್ಟಿಕಲ್ಸ್ನ ಇಲ್ಲಿ ಬರೀಬೇಕಾಗುತ್ತೆ. ಈ ಒಂದು ಆರ್ಟಿಕಲ್ಸನ್ನು ನೀವು ಬರೆದ್ರೆ ನಿಮಗೆ ಇಲ್ಲಿ ಜಾಸ್ತಿ ಅಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮನಿನೂ ನಿಮಗೆ ಜಾಸ್ತಿ ಬರುತ್ತೆ. ಸೊ ಇದಾದಮೇಲೆ ನೀವು ಇಲ್ಲಿ ಆರ್ಟಿಕಲ್ಸ್ನ ಯಾವ ಥರ ಬರೀಬೇಕು ಅನ್ನೋದು ನಿಮಗೆ ಹೇಳ್ತೀನಿ. ಇಲ್ಲಿ ಮೇಲ್ಗಡೆ ಮೆಂಬರ್ಶಿಪ್ ಡ್ಯಾಶ್ಬೋರ್ಡ್ ಇರುತ್ತೆ, ಅಂದರೆ ಮೆಂಬರ್ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಆರ್ಟಿಕಲ್ಸ್ ಅಂತ ಕ್ಲಿಕ್ ಮಾಡಿ. ಈ ಒಂದು ಆ್ಯಡ್ ಆರ್ಟಿಕಲ್ಸಲ್ಲಿ ನೋಡಿ, ಇಲ್ಲಿ ಟೈಟಲನ್ನು ಕೇಳುತ್ತೆ, ಇಲ್ಲಿ ಕ್ಯಾಟಗರಿ ಕೇಳುತ್ತೆ. ಇಲ್ಲಿ ಕ್ಯಾಟಗರಿ ಟೆಕ್ ಅಂತ ಕೊಡ್ತೀನಿ. ನೀವೊಂದು ನಿಮ್ಮ ಕ್ಯಾಟಗರಿ ಯಾವುದೋ ನೀವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸೈನ್ಸ್ ಇದೆ, ಸ್ಪೋರ್ಟ್ಸ್, ಬಿಸ್ನೆಸ್, ಲೈಫ್ ಸ್ಟೈಲ್, ಹೆಲ್ತ್, ನ್ಯೂಸು, ಗೇಮಿಂಗ್, ಎಜುಕೇಷನ್, ಎಂಟರ್ಟೈನ್ಮೆಂಟ್. ಸೊ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ನಿಮ್ಮ ಒಂದು ಕ್ಯಾಟಗರಿ ಯಾವುದು ಅಂತ ನೀವು ಚೂಸ್ ಮಾಡ್ಕೊಂಡು, ನಾನು ಇಲ್ಲಿ ಟೆಕ್ ಅಂತ ಕೊಟ್ಟು ಸಮ್ಮರಿ ಅನ್ನೋದಿದೆ, ಈ ಸಮ್ಮರಿ ಅನ್ನೋದು ಇಲ್ಲಿ ಬರಿಬೇಕಾಗುತ್ತೆ. ಅದಾದಮೇಲೆ ನೀವು ಆರ್ಟಿಕಲ್ ಅನ್ನೋದು ಕ್ಲೀನಾಗಿ ಡಿಸೈನ್ ಮಾಡಬೇಕು. ನಾರ್ಮಲಿ ನೀವು MS Word ಯಾವ ಥರ ಒಂದು ಆರ್ಟಿಕಲ್ಸ್ನ ಕ್ಲೀನಾಗಿ ಡಿಸೈನ್ ಮಾಡ್ತೀನೋ ಅದೇ ಥರ ಇಲ್ಲಿ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಫೋಟೋನ ಆ್ಯಡ್ ಮಾಡ್ಕೋಬೋದು, ನಿಮಗೆ ಕಾಪಿರೈಟ್ ಇಶ್ಯೂ ಬರೋದೇ ಇಲ್ಲ. ಇಲ್ಲಿ ನಿಮ್ಮ ಇಷ್ಟ ಯಾವ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಮೆಸೇಜ್ ಟು ದ ರಿವ್ಯೂವರ್, ಅಂದರೆ ರಿವ್ಯೂವರ್ಗೆ ಒಂದು ಮೆಸೇಜ್ ಮಾಡಿ. ನಿಮ್ಮ ಇಷ್ಟ, ನನ್ನ ಥ್ಯಾಂಕ್ಸ್ ಫಾರ್ ಎಕ್ಸಾಂಪಲ್, ನನ್ನ ಒಂದು ಆರ್ಟಿಕಲ್ ಜೆನ್ಯೂನ್ ಇದೆ, ನನಗೆ ಬೇಗ ರಿವ್ಯೂ ಕೊಡಿ ಅನ್ನೋದಂತ ನಿಮ್ಮಿಷ್ಟ. ನೀವು ಏನು ರಿವ್ಯೂವರ್ಗೆ ಮೆಸೇಜ್ ಮಾಡ್ತೀರೋ ನಿಮ್ಮಿಷ್ಟ, ನೀವು ಮಾಡ್ಕೋಬೋದು. ಸೊ ನಾನು ಇಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡಿ ನಿಮಗೆ ಯಾವ ಥರ ನನ್ನ ಆರ್ಟಿಕಲ್ಸ್ನ ಇಲ್ಲಿ ಬರೀಬೇಕನ್ನೋದು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನಾನು ಆರ್ಟಿಕಲ್ಸ್ನ ಬರೆದಿದ್ದೀನಿ. ನಾನೊಂದು ಆರ್ಟಿಕಲ್ ಬರೆದಿದ್ದೀನಿ, ಏನು ಟಾಪ್ 5 ಫುಡ್ ಆ್ಯಪ್ಸ್ ಅಂತ ಅನ್ನೋದು. ಸೊ ಪ್ಲೇಸ್ಟೋರಲ್ಲಿ ಯಾವ ಒಂದು ಆ್ಯಪ್ಸ್, ಅಂದರೆ ಟಾಪ್ ಫುಡ್ ಆ್ಯಪ್ಸ್ ಯಾವಿದಾವೆ ಅನ್ನೋದು ಅದ್ರ ಬಗ್ಗೆ ಒಂದು ಟಾಪಿಕ್ ಬರೆದಿದ್ದೀನಿ. ನೋಡಿ, ಇಲ್ಲಿ ನಾನು ಟೈಟಲ್ ಕೊಟ್ಟಿದ್ದೀನಿ, ಒಂದು ಆ್ಯಪ್ ಬಗ್ಗೆ ಒಂದು, ಅಂದರೆ ಆ ಒಂದು ಟಾಪಿಕ್ ಬಗ್ಗೆ ಒಂದು ಸಮ್ಮರಿಯನ್ನು ಕೊಟ್ಟಿದ್ದೀನಿ. ಇವಾಗ ನೋಡಿ, ಇಲ್ಲಿ ಕ್ಲೀನಾಗಿ ಡಿಸೈನ್ ಮಾಡಿದ್ದೀನಿ. ನಾನು ಒಂದು ಟಾಪಿಕ್ ಅನ್ನೋದು ಕ್ಲೀನಾಗಿ, ಅಂದರೆ ಆ ಒಂದು ಆರ್ಟಿಕಲ್ ಅನ್ನೋದು ಕ್ಲೀನಾಗಿ ಡಿಸೈನ್ ಮಾಡಿದ್ದೀನಿ. ಡಿಸೈನ್ ಮಾಡಿಬಿಟ್ಟು ಇಲ್ಲೊಂದು ಫೋಟೋನ ಚೂಸ್ ಮಾಡ್ಕೊಳ್ಳೋ ಅಂತ ಕೇಳ್ತಿದ್ದೆ. ಚೂಸ್ ಫೋಟೋ ಅಂದರೆ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಒಂದು ಮೆಸೇಜನ್ನು ಬರೀಬೇಕಂದ್ರೆ ರಿವ್ಯೂವರ್ಗೆ ಒಂದು ಮೆಸೇಜನ್ನು ಕೊಡಿ. ಥ್ಯಾಂಕ್ ಯು ಅಂತ ನಿಮ್ಮ ಇಷ್ಟ ಏನಾದರೂ ಒಂದು ಮೆಸೇಜ್ ಕೊಡಿ ಚಿಕ್ಕದು. ಅದಾದಮೇಲೆ ನೀವು ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆರ್ಟಿಕಲ್ ಅನ್ನೋದು ಇಲ್ಲಿ ರಿವ್ಯೂಗೆ ಹೋಗುತ್ತೆ. ಇಲ್ಲಿ ಮೈ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಕೋಬೋದು.
ಸೊ ನಾನು ಇಲ್ಲಿ ಈಗ ಒಂದು ಆರ್ಟಿಕಲ್ಸ್ನ ಸಬ್ಮಿಟ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನಿಮಗೆ ಡಿಸೇಬಲ್ಡ್ ಅಂತ ಕಾಣಿಸ್ತಿದೆ. ಸೊ ಇಲ್ಲಿ ನಾನು ಟ್ರೈ ಮಾಡಿದ್ದೀನಿ ಯಾವ ಥರ ಆರ್ಟಿಕಲ್ಸಲ್ಲಿ ಅಪ್ರೂವ್ ಆಗುತ್ತೆ, ಯಾವ ಥರ ಆರ್ಟಿಕಲ್ ನಿಮಗೆ ಡಿಸೇಬಲ್ ಆಗುತ್ತೆ. ನೀವೇನಾದರೂ ಇಲ್ಲಿ ಬೇರೆ ವೆಬ್ಸೈಟಿಂದ ಆರ್ಟಿಕಲ್ಸ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಇಲ್ಲಿ ಆ ಒಂದು ಆರ್ಟಿಕಲ್ ಅದು ಡಿಸೇಬಲ್ ಆಗುತ್ತೆ. ಸೊ ಇಲ್ಲಿ ಯಾವ ಥರ ಅಪ್ರೂವ್ ಮಾಡಬೇಕು ಅಂತ ಅಂದರೆ, ಯಾವ ಥರ ಅಪ್ರೂವ್ ಆಗುತ್ತೆ ಅಂತ ಅಂದರೆ ನಿಮಗೆ ನೀವು ಓನಾಗಿ ಒಂದು ಕಂಟೆಂಟ್ನ ಬರೀಬೇಕು. ಸೊ ಓನಾಗಿ ಕಂಟೆಂಟ್ನ ಬರೀಬೇಕು ಅಂದರೆ ಕೆಲವ್ರಿಗೆ ಓನಾಗಿ ಕಂಟೆಂಟ್ ಬರೆಯೋಕ್ಕಾಗಲ್ಲ ಅನ್ನೋರಿಗೆ ನಿಮಗೆ ಇನ್ನೊಂದು ಐಡಿಯಾ ಹೇಳ್ತೀನಿ. ನಾರ್ಮಲಾಗಿ ನಾನು ಈ ಒಂದು ಆರ್ಟಿಕಲ್ಸ್ನ ನಾನು ಕಾಪಿ ಪೇಸ್ಟ್ ಮಾಡಿರೋದು ಅದೊಂದು ಬೇರೆ ವೆಬ್ಸೈಟಿಂದ. ಯಾವ ಥರ ಅಂತ ಅಂದರೆ ನಾರ್ಮಲಾಗಿ ನಾನು ಪ್ಲೇಸ್ಟೋರ್ಗೆ ಹೋಗಿದ್ದೀನಿ, ಟಾಪ್ 5 ಆ್ಯಪ್ಸ್ ನಾನೇ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೊಂದು 5 ಆ್ಯಪ್ಸ ಸೆಲೆಕ್ಟ್ ಮಾಡಿಕೊಂಡು ಆ್ಯಪ್ಸ್ ಬಗ್ಗೆ ರಿವ್ಯೂ ಕೊಟ್ಟಿರ್ತಾರೆ, ತುಂಬ ಜನ ಆ್ಯಪ್ ಬಗ್ಗೆ ರಿವ್ಯೂ ಕೊಟ್ಟಿರ್ತಾರೆ. ಆ ಒಂದು ರಿವ್ಯೂನ ನಾನು ಬೇಸ್ ಮಾಡಿಕೊಂಡು ಇಲ್ಲಿ ನಾನು ಆರ್ಟಿಕಲ್ಸ್ನ ಬರ್ತೀನಿ. ನಾನು ಆ ರಿವ್ಯೂಸ್ ಎಲ್ಲ ಓದ್ಬಿಟ್ಟು ನನಗೆ ಯಾವ ಥರ ಅನಿಸಿದೆಯೋ, ಆ ರಿವ್ಯೂ ಯಾವ ಥರ ಅನಿಸಿದೆಯೋ ನನ್ನ ಒಂದು ಥಾಟ್ನ ಯೂಸ್ ಮಾಡಿಕೊಂಡು ಈ ಒಂದು ಆರ್ಟಿಕಲ್ಸ್ನ ನಾನು ಪ್ರಿಪೇರ್ ಮಾಡಿ ಇಲ್ಲಿ ನಾನು ಸಬ್ಮಿಟ್ ಮಾಡಿದ್ದೀನಿ. ಸೊ ಇದಕ್ಕೆ ನನಗೆ ಅಮೌಂಟ್ ಹೇಗೆ ಬರುತ್ತೆ ಅಂತ ಅಂದರೆ ಇಲ್ಲಿ ನ್ಯೂ ರಿವ್ಯೂ ಪೆಂಡಿಂಗ್ ಅಂತಿದೆ. ಸೊ ಈ ಒಂದು ಸ್ಟೇಟಸ್ ಅನ್ನೋದು ಕಂಪ್ಲೀಟ್ ಆದಮೇಲೆ ನನಗೆ ಅಪ್ರೂವ್ ಅಂತ ಬರುತ್ತೆ. ಅಪ್ರೂವ್ ಆದಮೇಲೆ ನನಗೆ ಇಲ್ಲಿ ಪೇಮೆಂಟ್ ಅನ್ನೋದು ಬರುತ್ತೆ. ಈ ಒಂದು ಇದರಲ್ಲಿ ನಿಮಗೆ ಪೇಮೆಂಟ್ ಸೆಕ್ಷನ್ ತೋರಿಸ್ತೀನಿ. ಇಲ್ಲಿ ನಿಮಗೆ ವಿಡ್ರಾವಲ್ ಯಾವುದೇ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಸೆಟ್ಟಿಂಗ್ಸ್ಗೆ ಹೋಗಿ. ಫಸ್ಟು ನಿಮ್ಮ ಒಂದು ಸೆಟ್ಟಿಂಗ್ಸಲ್ಲಿ ಇಲ್ಲಿ ಯಾವ್ಯಾವ ಥರ ಒಂದು ಪೇಮೆಂಟ್ ಆಪ್ಷನ್ಸ್ ಇದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ವಿಡ್ರಾವಲ್ ಮೆಥಡಲ್ಲಿ ಪೇಪಾಲ್ ಇದೆ, ಸ್ಕ್ರಿಲ್ ಇದೆ, ಪೇಟಿಎಮ್ ಇದೆ, ಫೋನ್ಪೇ ಇದೆ, ಪೇಯರ್ ಇದೆ. ನಮಗೆ ಇಲ್ಲಿ ತುಂಬ 2 ಯೂಸ್ ಆಗುತ್ತೆ. ಒಂದು ಸ್ಕ್ರಿಲ್ಲು, ಇನ್ನೊಂದು ಫೋನ್ಪೇ ಆ್ಯಂಡ್ ಪೇಟಿಎಮ್ಮು. ಈ ಥರ 3 ನಮಗೆ ಯೂಸ್ ಆಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಪೇಟಿಎಮ್ಗೆ ಜಸ್ಟ್ ಫೋನ್ ನಂಬರ್ ಕೊಟ್ಟರೆ ಆಯಿತು, ಇವನ್ ಪೇಟಿಎಮ್ ನಂಬರ್ ಕೊಟ್ಟರೆ ಆಯಿತು. ನಿಮಗೆ ಆಟೋಮೆಟಿಕ್ ನಿಮಗೆ ಒಂದು ವಿಡ್ರಾ ಅಮೌಂಟ್ ಇರುತ್ತೆ, ಅದು ನಿಮಗೆ ವಿಡ್ರಾ ಆಗುತ್ತೆ. ಸೊ ಇಲ್ಲಿ ನೀವೊಂದು ಡೀಟೇಲ್ಸನ್ನು ಫಿಲ್ ಮಾಡಿ. ಇದಾದಮೇಲೆ ನಿಮ್ಮ ಪೇಮೆಂಟ್ ಪ್ರೂಫನ್ನು ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಯಾವ ಥರ ಪೇಮೆಂಟ್ ಬರುತ್ತೆ ಅಂದರೆ ನಿಮಗೆ 1000 ವ್ಯೂಸ್ ಅಂದರೆ ನಿಮ್ಮ ಒಂದು ಆರ್ಟಿಕಲ್ ಪಬ್ಲಿಷ್ ಆದಮೇಲೆ 1000 ವ್ಯೂಸ್ ಏನಾದರೂ ನಿಮ್ಮ ಆರ್ಟಿಕಲ್ಸ್ ಬಂದರೆ ನಿಮಗೆ 270 ರುಪೀಸ್ ಬರುತ್ತೆ. ಒಂದು ಆರ್ಟಿಕಲ್ಗೆ ನಿಮಗೆ 270 ರುಪೀಸ್ ಬರುತ್ತೆ. ಈ ಥರ ನೀವು ಆರ್ಟಿಕಲ್ಸ್ನ ಬರೆದು ನೀವು ಮನಿನ ಅರ್ನ್ ಮಾಡ್ಬೋದು. ಇಲ್ಲಿ ನಿಮಗೆ ಆರ್ಟಿಕಲ್ಸ್ನ ಯಾವ ಥರ ಶೇರ್ ಮಾಡಬೇಕಂದ್ರೆ ನಾರ್ಮಲಾಗಿ ನೀವು ನಿಮ್ಮ ಆರ್ಟಿಕಲ್ಸ್ನ ನೀವು ಶೇರ್ ಮಾಡಿ ಜಾಸ್ತಿ ವ್ಯೂಸ್ನ ತೊಗೋಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ನಾರ್ಮಲ್ ನಿಮ್ಮ ಆರ್ಟಿಕಲ್ಸ್ಗೆ ಹೋಗಿ ಅಲ್ಲಿ ಶೇರ್ ಆರ್ಟಿಕಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗಾದ್ರು ಶೇರ್ ಮಾಡಿ. ಆರ್ಟಿಕಲ್ಸ್ ಜಸ್ಟ್ ನೋಡಿದ್ರೆ ಸಾಕು, ನಿಮಗೆ ಅಲ್ಲಿ ನಿಮಗೆ ವ್ಯೂಸ್ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮಗೆ 1000 ವ್ಯೂಸ್ಗೆ ನಿಮಗೆ 270 ರುಪೀಸ್ ಬರುತ್ತೆ. ಈ ಥರ ನೀವು ಒಂದು 20 ಆರ್ಟಿಕಲ್ಸ್ನ ಈ ಒಂದು ವೆಬ್ಸೈಟಲ್ಲಿ ಬರೆದು ಬಿಟ್ಬಿಡಿ, ಹೌದಾ? ಅಪ್ರೂವ್ ಆದಮೇಲೆ ಆ ಒಂದು ಆರ್ಟಿಕಲ್ಸ್ ಸುಮ್ಮನೆ ನಾರ್ಮಲಾಗಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಶೇರ್ ಮಾಡ್ತಾ ಹೋಗಿ. ಈ ಥರ ನೋಡ್ತಾರೆ. ಇದರಲ್ಲಿ ತುಂಬ ಜನ ಆರ್ಟಿಕಲ್ಸ್ ಓದೋರಿದ್ದಾರೆ. ನಾರ್ಮಲ್ ಬುಕ್ಸ್ ಓದ್ತಾರಲ್ಲ ಅವರು ತುಂಬ ಜನ ಓದೋರಿದ್ದಾರೆ. ನಾರ್ಮಲಾಗಿ ನೀವು ಗೂಗಲಲ್ಲಿ ಹೌ ಟು ಅರ್ನ್ ಮನಿ ಅಂತ ಸರ್ಚ್ ಮಾಡಿದ್ರೆ ನೀವೊಂದು ಏನಾದರೂ ಆ ಒಂದು ಹೌ ಟು ಅರ್ನ್ ಮನಿ ಅನ್ನೋ ಬಗ್ಗೆ ನೀವೇನೋ ಆರ್ಟಿಕಲ್ ಬರೆದಿದ್ರೆ ಆ ಒಂದು ಆರ್ಟಿಕಲ್ ನಿಮಗೆ ಅಲ್ಲಿ ಗೂಗಲಲ್ಲಿ ಪ್ಲೇಸ್ ಆಗುತ್ತೆ. ಸೊ ಆ ಒಂದು ಆರ್ಟಿಕಲ್ನ ಕ್ಲಿಕ್ ಮಾಡಿದಂಗೆ ನಿಮಗೆ ಒಂದು ವ್ಯೂ ಬರುತ್ತೆ. ಸೊ ಈ ಥರ ನೀವು ಮನಿನ ಅರ್ನ್ ಮಾಡ್ಬೋದು. ಇಲ್ಲಿ ನಿಮಗೆ ಪೇಮೆಂಟ್ ಪ್ರೂಫ್ ಸಹ ತೋರಿಸ್ತೀನಿ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಪೇಟಿಎಮ್ನ ಯೂಸ್ ಮಾಡಿದ್ದಾರೆ ವಿಡ್ರಾವಲ್ಗೆ, ಯಾಕಂದರೆ ಇನ್ಸ್ಟೆಂಟ್ ಪೇಮೆಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಹರ್ಷ ಗೌತಮ್ ಅನ್ನೋರು ನಿಮಗೆ 180 ರುಪೀಸ್ ಅನ್ನೋದು ಅವರು ಆಲ್ರೆಡಿ ಅರ್ನ್ ಮಾಡಿದ್ದಾರೆ. ಸೊ ನಿಮಗೆ ಮಿನಿಮಮ್ ವಿಡ್ರಾ ಬಂದುಬಿಟ್ಟು ಇಲ್ಲಿ 150 ರುಪೀಸ್. ಮಿನಿಮಮ್ ವಿಡ್ರಾ ನಿಮಗೆ 150 ರುಪೀಸ್ ಇರುತ್ತೆ. 150 ರುಪೀಸ್ ಹಾಕಿದ್ರೆ ನಿಮಗೆ ವಿಡ್ರಾ ಕೊಟ್ಟರೆ ನಿಮಗೆ ಆಟೋಮೆಟಿಕ್ ನಿಮ್ಮ ಒಂದು ಪೇಟಿಎಮ್ ವ್ಯಾಲೆಟ್ಗಾಗಿರ್ಬೋದು, ಫೋನ್ಪೇಗಾಗಿರ್ಬೋದು, ಸ್ಕ್ರಿಲ್ಗಾಗಿರ್ಬೋದು, ಇವನ್ ಪೇಪಾಲ್ಗಾಗಿರ್ಬೋದು ನಿಮಗೆ ಅಮೌಂಟ್ ಅದು ಕ್ರೆಡಿಟ್ ಆಗುತ್ತೆ. ವಿತಿನ್ 2 ವರ್ಕಿಂಗ್ ಡೇಸಲ್ಲಿ ಈ ಒಂದು ಅಮೌಂಟ್ ಅನ್ನೋದು ನಿಮ್ಮ ವ್ಯಾಲೆಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಈ ಥರ ನೋಡಿದ್ರೆ ಇಲ್ಲಿ ತುಂಬ ಜನ ಮನಿನ ಅರ್ನ್ ಮಾಡಿದ್ದಾರೆ. ಇವನ್ 140 ರುಪೀಸ್ ಅರ್ನ್ ಮಾಡಿದವರು ಇದ್ದಾರೆ, ಇವನ್ ಅಪ್ ಟು 20,000 ಮಾಡಿದವರು ಇಲ್ಲಿದ್ದಾರೆ. ಬೇಕಾದ್ರೆ ನೀವೊಂದು ಇಲ್ಲಿ ಪೇಮೆಂಟ್ ಪ್ರೂಫ್ನ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡೋರಲ್ಲ ಫ್ರೆಂಡ್ಸ್, ಈ ಥರ ನೀವೊಂದು ಮನಿನ ಅರ್ನ್ ಮಾಡ್ಬೋದು ಜಸ್ಟ್ ಆರ್ಟಿಕಲ್ಸ್ನ ಬರೆದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.